ಪ್ರಾರ್ಥನೆ ಮತ್ತು ಉಪಾಸನೆ. ನಾವು ಯಾವುದಾದರೂ ಇಚ್ಛೆಯನ್ನು ಹೊಂದಿದ್ದರೆ ಅದನ್ನು ಪೂರೈಸು ಅಂತ ಹೇಳಿ ಭಗವಂತನಲ್ಲಿ ಬೇಡ್ಕೊಳ್ಳೋದು ಪ್ರಾರ್ಥನೆ. ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ನಿಸ್ವಾರ್ಥದಿಂದ ಭಗವಂತನನ್ನು ನೆನೆಸಿಕೊಳ್ಳುವುದು ಉಪಾಸನೆ. ನಾವು ಕೆಟ್ಟ ಕೆಲಸಗಳನ್ನೇ ಮಾಡ್ತಾ ಕೊನೆಗೆ ದೇವರಲ್ಲಿ ಕ್ಷಮೆ ಯಾಚಿಸುವುದರಿಂದ ಏನೂ ಪ್ರಯೋಜನವಿಲ್ಲ. ನಾವು ನಮ್ಮ ಪ್ರಯತ್ನವನ್ನು ಮಾಡಿ ಅದರ ಫಲಿತಾಂಶವನ್ನು ಭಗವಂತನಿಗೆ ಬಿಟ್ಟು ಅವನ ಸಹಾಯವನ್ನು ಯಾಚಿಸಬೇಕು. ನಾವು ಪ್ರಯತ್ನವನ್ನೇ ಮಾಡದೇ ಇದ್ದರೆ ಭಗವಂತನೇ ಎಲ್ಲವನ್ನೂ ಮಾಡುವುದಿಲ್ಲ. ರಾವಣಾಸುರ ಯಾವುದೋ ಒಂದು ಆಸೆಯನ್ನು ಪೂರೈಸಿಕೊಳ್ಳಲು ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಆಚರಿಸ್ತಾ ಇರ್ತಾನೆ. ಬ್ರಹ್ಮ ಪ್ರತ್ಯಕ್ಷನಾಗದಿದ್ದರೆ ಶಿರಚ್ಛೇದನವನ್ನು ಮಾಡಿಕೊಳ್ತಾ ಇರ್ತಾನೆ. ಹೀಗೆ 9 ಸಲ ಮಾಡಿದ್ದರಿಂದ ದಶಕಂಠನಾದನು. ಹೀಗೆ ಪ್ರತಿ ಬಾರಿಯೂ ವರವನ್ನು ಪಡೆದು ದೇವತೆಗಳಿಗೆ ತೊಂದರೆಯನ್ನೇ ಕೊಡ್ತಾ ಇರ್ತಾನೆ. ಇದು ರಾಕ್ಷಸತ್ವವಾಗುತ್ತೆ. ನಾವು ಬೇಡುವ ವರವು ಲೋಕ ಕಲ್ಯಾಣ, ಜನಹಿತದ ಗುರಿ ಹೊಂದಿರಬೇಕು. ಋಷಿಮುನಿಗಳು ಭಗವಂತನ ಉಪಾಸನೆಯನ್ನು ಮಾಡ್ತಾರೆ. ಅವರಿಗೆ ಲೋಕ ಕಲ್ಯಾಣವೇ ಅತ್ಯಂತ ಮುಖ್ಯವಾದದ್ದು. ಅದಕ್ಕಾಗಿ ಅವರು ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡಿ ತ್ಯಾಗಗಳನ್ನು ಮಾಡಿರುವ ಅನೇಕ ಉದಾಹರಣೆಗಳನ್ನು ನಾವು ಪುರಾಣಗಳಲ್ಲಿ ಕಾಣ್ತೇವೆ. ಉಪಾಸನೆಯಿಂದ ಅತ್ಯದ್ಭುತವಾದ ಶಕ್ತಿ ಸಾಮರ್ಥ್ಯಗಳನ್ನು ಪಡೆದಂತಹವರನ್ನು ಕಾಣ್ತೇವೆ. ಒಟ್ಟಿನಲ್ಲಿ ಪ್ರಾರ್ಥನೆಯಾಗಲಿ ಉಪಾಸನೆಯಾಗಲಿ ಲೋಕದ ಹಿತಾಸಕ್ತಿಯಿಂದ ಹೊಂದಿರಬೇಕು.